ಚನ್ನಪಟ್ಟಣ ನಗರದಲ್ಲಿರುವಂತಹ ಬೃಹತ್ ದರ್ಗಾ ಯಾರಿಗೆ ಸೇರಬೇಕು? ವಕ್ಫ್ ಬೋರ್ಡ್ ಮಂಡಳಿಯವರಿಗೆ ಸೇರಬೇಕಾ ಅಥವಾ ಶಿವನ ಸಮುದ್ರದ ಹಜರತ್ ಸೈಯದ್ ಆದಿಲ್ ಬಾಷಾ ಖಾದ್ರಿ ಇವರಿಗೆ ಸೇರಬೇಕಾ? ಇಂತಹದೊಂದು ಚರ್ಚೆ ಇಂದು ನಡೆದಿದೆ. ವಕ್ಫ್ ಬೋರ್ಡ್ ಮಂಡಳಿಯವರು ನಮಗೆ ಸೇರಬೇಕು ಎಂದು ವಶಪಡಿಸಿಕೊಳ್ಳಲು ಬಂದಂತ ಈ ದಿನದಲ್ಲಿ ಶಿವನ ಸಮುದ್ರದ ಹಜರತ್ ಸೈಯದ್ ಆದಿಲ್ ಬಾಷಾ ಖಾದ್ರಿ ಇವರಿಬ್ಬರ ನಡುವೆ ವಾಗ್ವಾದ ನಡೆದಿದೆ. ನಿಜಕ್ಕೂ ನಡೆದಿದ್ದು ಏನು? ಈ ದರ್ಗಾ ಯಾರಿಗೆ ಸೇರಬೇಕು? ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಚನ್ನಪಟ್ಟಣ ನಗರದಲ್ಲಿ ಒಂದು ಬೃಹತ್ ದರ್ಗಾ ಇದೆ. ನಗರದಲ್ಲಿರುವಂತಹ ದರ್ಗಾದ ಹೆಸರು ಹಜರತ್ ಅಖಿಲ್ ಶಾಹಿ ದರ್ಗಾ. ಈ ದರ್ಗಾ ಪ್ರತಿ ವರ್ಷವೂ ಬಹುದೊಡ್ಡ ಜಾತ್ರೆ ಇಲ್ಲಿ ನಡೆಯುತ್ತದೆ, ಉರುಸ್ ನಡೆಯುತ್ತದೆ, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಕನಿಷ್ಠ 1 ವಾರಗಳ ಕಾಲ ಬಹುದೊಡ್ಡ ಜಾತ್ರೆ ಇಲ್ಲಿ ಸೇರುತ್ತದೆ. ಇದು ಕಳೆದ 30 ವರ್ಷಗಳಿಂದಲೂ ಸಹ ಕೋರ್ಟಿನಲ್ಲಿದೆ. ಶಿವನ ಸಮುದ್ರದ ಹಜರತ್ ಸೈಯದ್ ಆದಿಲ್ ಬಾಷಾ ಖಾದ್ರಿ ಮತ್ತು ಶಹಜಾದ ನಾಸಿನ್ ಸೇರಿದಂತೆ ಒಟ್ಟು 6 ಜನರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕಾರಣ ಏನಪ್ಪಾ ಅಂದರೆ ಇಲ್ಲಿ ನಡೆಯುವಂತಹ ಉರುಸ್ ಅಂದರೆ ಪ್ರತಿನಿತ್ಯದ ಪೂಜೆ ನಮಗೆ ಸೇರಬೇಕು ಅಂತ ಒಟ್ಟು 6 ಮಂದಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಇದು ಪ್ರಕರಣ ಹೈಕೋರ್ಟ್ನಲ್ಲಿದೆ. ತದನಂತರ ಗೆಜೆಟ್ನಲ್ಲೇ ಇರುವಂತಹ 1965ರಲ್ಲೇ ಗೆಜೆಟ್ಗೆ ಕೊಟ್ಟಿರುವಂತಹ ಈ ದರ್ಗಾನ ಮೂಲ ಮಾಲೀಕರು ವಕ್ಫ್ ಬೋರ್ಡ್ಗೆ ಹಸ್ತಾಂತರಿಸಿದ್ದಾರೆ ಎಂದು ವಕ್ಫ್ ಬೋರ್ಡ್ ಮಂಡಳಿಯ ಜಿಲ್ಲಾಧ್ಯಕ್ಷರಾದಂತಹ ನಿಜಾಮ್ ಫೌಜಾರ್ ಮತ್ತು ಅಧಿಕಾರಿಗಳು ಹೇಳ್ತಾರೆ. ವಕ್ಫ್ ಬೋರ್ಡ್ ಮಂಡಳಿಯವರು ಇದು ನಮಗೆ ಸೇರಬೇಕು ಎಂದು ಇಂದು ಕೀ ಅಂದರೆ ಬೀಗದ ಕೀಯನ್ನು, ದರ್ಗಾದ ಬೀಗದ ಕೀಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ದರ್ಗಾದಲ್ಲಿ ಪೂಜೆ ಮಾಡಲು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ಅವ್ರು ಕೋರ್ಟ್ನಲ್ಲಿ ಏನು 6 ಮಂದಿ ಹೋಗಿದ್ದಾರೋ ಅವ್ರು 6 ಮಂದಿನಲ್ಲಿ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅವ್ರಿಗೆ ನಾವು ಖಂಡಿತವಾಗ್ಲೂ ದರ್ಗಾದಲ್ಲಿ ಉರುಸ್ ನಡೆಸಲಿಕ್ಕೆ, ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಆದರೆ ಇಡೀ ಆಡಳಿತ ಮಂಡಳಿ ವಕ್ಫ್ ಬೋರ್ಡ್ಗೆ ಸೇರಬೇಕು ಅನ್ನುವಂಥದ್ದು ವಕ್ಫ್ ಬೋರ್ಡ್ ಮಂಡಳಿಯ ಅಧಿಕಾರಿಗಳ ಹಾಗೂ ಅಲ್ಲಿ ಆಡಳಿತ ಮಂಡಳಿಯ ವಾದ. ಕರ್ನಾಟಕ ಸರ್ಕಾರ ಮತ್ತು ವಕ್ಫ್ ಆಕ್ಟ್ ಪ್ರಕಾರ ಯಾವುದಾದ್ರೂ ಮಸೀದಿ, ದರ್ಗಾ, ಖಬ್ರಿಸ್ತಾನು, ಯಾವುದಾದ್ರೂ ಮುಸ್ಲಿಂ ಸಮುದಾಯದ ಯಾವುದಾದ್ರೂ ಸ್ಪಿರಿಚುವಲ್ ಪ್ಲೇಸ್ ಇದ್ದರೆ ಅದು ನಮ್ಮ ವಕ್ಫ್ ಬೋರ್ಡ್ ಗೆಜೆಟಲ್ಲಿ ನೇಮಕ ಆಗಿದ್ದರೆ ದ ವಕ್ಫ್ ಬೋರ್ಡ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್ ಆ್ಯಂಡ್ ದ ಗೌರ್ಮೆಂಟ್ ಈಸ್ ದಿ ಕಸ್ಟೋಡಿಯನ್. ಗೌರ್ಮೆಂಟ್ ಈಸ್ ದಿ ವಿಲ್ ಗಿವ್ ಸೆಕ್ಯೂರಿಟಿ ಮತ್ತು ಇಟ್ ಬಿಲಾಂಗ್ಸ್ ಟು ದ ಗೌರ್ಮೆಂಟ್. ಆ ಪ್ರಕಾರ ಈ ಗೆಜೆಟ್ ಆಗಿದೆ. ಒಂದು 35-50 ವರ್ಷ ಹಿಂದ್ಗಡೆನೇ ಇದು ಈ ಪ್ರಾಪರ್ಟಿ ಗೆಜೆಟ್ ಆಗಿದೆ ವಕ್ಫ್ ಬೋರ್ಡ್ಗೆ. ಈಗ ಸಜ್ಜಾದೆ ನಶಿ ಅಂತ ಅವ್ರು 4 ಮಕ್ಕಳಿದ್ದಾರೆ. ಅವರು ನಾನು ಅಂತ ಅವರು ಕೋರ್ಟಲ್ಲಿ ಫೈಟ್ ಮಾಡ್ಕೊತಾರೆ. ಅದರಲ್ಲಿ ನಮಗೆ ಏನು ಅಭ್ಯಂತರ ಇಲ್ಲ. ವಿ ಹ್ಯಾವ್ ನೋ ಡಿಸ್ಪ್ಯೂಟ್ ಇನ್ ಇಟ್. ಅವ್ರು ಯಾರು ಸಜ್ಜಾದೆ ನಶಿ ಆಗಿಬಿಟ್ಟು ಬರ್ತಾರೆ ಇಲ್ಲಿ ಅವ್ರಿಗೆ ಪೂಜೆ ಮಾಡೋಕ್ಕೆ ಹೆಡ್ ಆಫ್ ದ ಇಲ್ಲಿ ದರ್ಗಾ ಅಂತ ಅವ್ರಿಗೆ ಒಂದು ಪೊಸಿಷನ್ ಸಿಗ್ತದೆ, ಅವ್ರು ಮಾಡಲಿ. ನಮಗೆ ಏನು ಯಾವುದು ಅದರಲ್ಲಿ ಅಭ್ಯಂತರ ಇಲ್ಲ. ಆದರೆ ಎನಿ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇಸ್ ಮ್ಯಾನೇಜ್ಡ್ ಬೈ ನಮ್ಮ ವಕ್ಫ್ ಬೋರ್ಡಿಂದ. ಆದರೆ ದರ್ಗಾದಲ್ಲಿ ಇದು ಮೂಲ ನಮ್ಮ ತಾತಂದು ಮುತ್ತಾತಂದು, ಇದು ನಮಗೆ ಸೇರಬೇಕು ಅನ್ನುವಂಥದ್ದು ಕಳೆದ 30 ವರ್ಷದಿಂದನೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಹಿಂದೆನೂ ನಮ್ಮ ತಾತ ಮುತ್ತಾತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ನಮಗೆ ಸೇರಬೇಕು ಅನ್ನುವಂಥದ್ದು ಶಿವನ ಸಮುದ್ರದ ಹಜರತ್ ಸೈಯದ್ ಆದಿಲ್ ಬಾಷಾ ಖಾದ್ರಿ ಮತ್ತು ಶಹಜಾದ ನಾಸಿನ್ ಸೇರಿದಂತೆ ಹಲವಾರು ಅಂದರೆ 6 ಜನರ ಒಂದು ಸವಾಲಾಗಿದೆ. ಅಂದ್ರೆ ನಮಗೆ ಸೇರಬೇಕು, ಇದು ವಕ್ಫ್ ಬೋರ್ಡ್ಗೆ ಸೇರಬಾರದು ಅಂತ ಹೇಳಿ. As a owner of the property, waqf board will always be a party. Property then ತಾತ ಅವರದು ಸರ್ will always be the ವಕ್ಫ್ ಬೋರ್ಡ್ ಏನು ಪ್ರತಿಪಾದಿಸೋದಪ್ಪ ಅಂದ್ರೆ 1965ರಲ್ಲೇ ಗೆಜೆಟ್ಗೆ ಈ ಆಸ್ತಿ ಸೇರಿದೆ, ಪೂಜೆ ಮಾಡಲು ಅವರಿಗೆ ಅವಕಾಶ ನೀಡ್ತೀವಿ. ಜೊತೆಗೆ ಕಬರ್ಸ್ಥಾನ, ದರ್ಗಾ, ಮಸೀದಿ ಸೇರಿದಂತೆ ಸಾರ್ವಜನಿಕ ಆಸ್ತಿ ಅಂದರೆ ಮುಸ್ಲಿಮರಿಗೆ ಸೇರಿದಂತಹ ಸಾರ್ವಜನಿಕ ಆಸ್ತಿ ಸಂಪೂರ್ಣವಾಗಿ ವಕ್ಫ್ ಬೋರ್ಡ್ಗೆ ಸೇರುತ್ತೆ ಎನ್ನುವುದು ಅವರ ವಾದ. ಈ ಸಂದರ್ಭದಲ್ಲಿ ಈ ಎರಡೂ ಅಂದರೆ ವಕ್ಫ್ ಬೋರ್ಡ್ ಮತ್ತೆ ಸಾಹಿಲ್ ಖಾದ್ರಿ ಇವರಿಗೆ ಸಂಬಂಧಪಟ್ಟಂತೆ ಮಾತಿನ ವಾಗ್ವಾದವೂ ಸಹ ಒಂದಷ್ಟು ಗಳಿಗೆ ನಡೆಯಿತು. ನಾನು ಇಲ್ಲಿ ವಾದ ವಿವಾದ ಮಾಡಕ್ ಬಂದಿಲ್ಲ. ಇಲ್ಲಿ ನನಗೆ ಯಾರು ವಿರುದ್ಧ ನಮ್ಗೆ ನೋಟಿಸ್ ಪ್ರಕಾರ ನೀವು ಮಾತಾಡಿ ನಾವು ಉತ್ತರ ಕೊಡ್ತೀವಿ.
ಕೊಡ್ತೀವಿ. ನಮ್ಗೆ ಈ ಸಮಯದಲ್ಲಿ ನಾವು ಏನು ಕೊಡೋದಿಲ್ಲ. ಆರ್ಡರ್ ಮಾಡ್ಕೊಂಡು ಅರ್ಧ ಮಾಡ್ಕೊಂಡು ಬೋಟ್ ಮೇಲೆ ಅವ್ರು ಏನೋ ಮುಟ್ಟೋಂಗಿಲ್ಲ. ಅಡ್ಮಿನಿಸ್ಟ್ರೇಷನ್ ಒಬ್ರು ಮಾತಾಡ್ತಿದೆ ಅಂತ ಯಾವ ಆರ್ಡರ್ ಅಧಿಕಾರ ಇರೋದ್ರಿಂದಾನೇ ಅಡ್ಮಿನಿಸ್ಟ್ರೇಷನ್ ತೋರಿಸಿ ಆದರೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಇವೆಲ್ಲವನ್ನು ತಣ್ಣಗಾಗಿಸಿ ಶಿವನ ಸಮುದ್ರದ ಹಜರತ್ ಸೈಯದ್ ಆದಿಲ್ ಬಾಷಾ ಖಾದ್ರಿ ಪರ ವಕೀಲರು ಸಂಪೂರ್ಣ ವಿವರವನ್ನ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಕೋರ್ಟ್ ಆದೇಶ ಬರುವ ತನಕ ನೀವು ಕಾಯಿರಿ, ಕೋರ್ಟ್ ಆದೇಶ ಬಂದರೆ ಕೀ ನಾವೇ ಕೊಡ್ತೀವಿ ಅನ್ನೋದು ಇವರ ವಾದ. ಈ ಚನ್ನಪಟ್ಟಣ ಸಿವಿಲ್ ನ್ಯಾಯಾಲಯದಲ್ಲಿ OS 92/88 ಅಂತ ಶಿವನ ಸಮುದ್ರ ದರ್ಗಾದಲ್ಲಿರುವಂಥ ಸಜ್ಜಾದ ನಶೀನ್ ಯಾರಿದ್ದಾರೆ ಅವರು ನಾನು ಈ ದರ್ಗಾಕ್ಕೂ ಸಜ್ಜಾದ ನಶೀನ್ ಅಂತ ಅವ್ರು ಕೇಸ್ ಹಾಕ್ತಾರೆ. ಇಲ್ಲಿ ಆಖಿಲ್ ಪಾಷಾ ಖಾದ್ರಿ ಅಂತ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇವರಿಬ್ಬರ ಮಧ್ಯೆ ಕೇಸ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆದಿಲ್ ಪಾಷಾ ಖಾದ್ರಿ ಅವರು ಇಂಟ್ರೀಮ್ ಮಧ್ಯ ಪ್ರವೇಶಿಸಿ ಅವರು ನಮಗೂ ಬರಬೇಕಂತ ಅವರು ಇಂಪೀಡ್ ಆಯ್ತಾರೆ. ಸೊ ಕೋರ್ಟು ಇವ್ರ ಪರವಾಗಿ ಆದಿಲ್ ಪಾಷಾ ಖಾದ್ರಿ ಅವ್ರ ಪರವಾಗಿ ಜಜ್ಮೆಂಟ್ ಕೊಡುತ್ತೆ. ಜಡ್ಜ್ಮೆಂಟ್ ಆಗುತ್ತೆ. ಈಗ ಅವರು ವಕ್ಫ್ ಪರ ಬಂದಿದ್ದಾರೆ, ನೀವು ಕೋರ್ಟ್ ಮುಖಾಂತರ ಬನ್ನಿ ಅಂತ ಮಾಡಿದ್ದಾರೆ, ವಕ್ಫ್ ಪಾರ್ಟಿ ಮಾಡಿದ್ದಾರೆ. ಸೊ ಈಗ ಹೈಕೋರ್ಟಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇದೆ. ಈಗ ಹೈಕೋರ್ಟಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇದೆ ಮತ್ತು ಈಗ ವೆಕೇಷನ್ ಇದೆ. ವೆಕೇಷನ್ ಇರೋದ್ರಿಂದ ಇವರು ಬಂದು ಏಕಾಏಕಿ ಕೀ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರು ಮೊದಲು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಆಮೇಲೆ ಏನಿರೋದು ಕಾನೂನು ಪ್ರಕಾರ ಇದು ಮಾಡಬೇಕು. ಇವರು ಒಂದೇ ಸತಿ ಬಂದು ಕೀ ಕೊಡಿ ಅಂತ ಕೇಳ್ತಾ ಇರೋದು ಇದು ಇಲ್ಲಿಗಲ್ ಆಗುತ್ತೆ. ಅಂದ್ರೆ ಈಗ ಯಥಾವತ್ತು ಏನಿರ್ಬೇಕು ಅದನ್ನೇ ಬನ್ನಿ. ಸೊ ಕೋರ್ಟ್ ಮುಖಾಂತರ ಬರೋದಾದ್ರೆ ನಾವು ಕೀ ಕೊಡ್ತೀವಿ. ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಇವ್ರು ಏನೇ ಮಾಡಿದ್ರು ಹೈಕೋರ್ಟ್ ಮುಖಾಂತರ ಬರಬೇಕಾಗುತ್ತೆ. ಇವರು ಕೋರ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ, ಅದು ನಿಮ್ಮದು. ಅಂದರೆ ನೀವು 6 ಜನ ಯಾರು ಪೂಜೆ ಮಾಡಬೇಕು ಅಂತ ಹೋಗಿದ್ದೀರ ನಿಮಗೆ ಸಂಬಂಧಪಟ್ಟಿದ್ದು, ನಮಗೆ ಸಂಬಂಧಪಟ್ಟಿದ್ದಲ್ಲ. ಈ ಆಡಳಿತ ಮಂಡಳಿಗೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಇದು ಆಸ್ತಿ, ಇದು ನಮಗೆ ಸೇರಬೇಕು ಅನ್ನುವಂಥದ್ದು ವಕ್ಫ್ ಬೋರ್ಡ್ ಮಂಡಳಿಯ ವಾದ. ಈಗ ಸಜ್ಜಾದೆ ನಶಿ ಅಂತ ಅವ್ರು 4 ಮಕ್ಕಳಿದ್ದಾರೆ. ಅವರು ನಾನು 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 ಅಂತ ಅವರು ಕೋರ್ಟಲ್ಲಿ ಫೈಟ್ ಮಾಡ್ಕೊತಾರೆ. ಅದರಲ್ಲಿ ನಮಗೆ ಏನು ಅಭ್ಯಂತರ ಇಲ್ಲ. ಯಾರು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಆ ಡಿಸ್ಪ್ಯೂಟೇ ಇಲ್ಲ ಕೋರ್ಟಲ್ಲಿ. ಆ ಡಿಸ್ಪ್ಯೂಟ್ ಇರೋದು ಒಂದೇ ಮಾತಕ್ಕೆ, ಸಜ್ಜಾದೆ ನಶಿ ಯಾರು ಅಂತ. ಈಗ ಮುಂದೆ ಏನು ಮಾಡ್ತೀರಿ ಸರ್? ಈಗ ಪ್ರೆಸೆಂಟ್ ನಾವು ಅಡ್ಮಿನಿಸ್ಟ್ರೇಷನ್ ನಾವು ನಮ್ಮ ಕಸ್ಟಡಿಯಲ್ಲಿ ತಗೊಂಡು ನಾವು ನಮ್ಮ ಆಫೀಸರಿಗೆ ಅಪಾಯಿಂಟ್ ಮಾಡ್ತೀವಿ. ಅವರು ಬಂದು 6 ಗಂಟೆಗೆ ಓಪನ್ ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತು ಇಲ್ಲಿ ಏನಾದರೂ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಇರಲಿ, ಈ ಮೇಂಟೆನೆನ್ಸ್ ಸ್ಪಿರಿಚುವಲ್ಗೆ ಅಂದರೆ ಪ್ರಾರ್ಥನೆಗೆ ಸಂಬಂಧಪಟ್ಟಾಗ ಅವರಿಗೆ ಅಧಿಕಾರ ಕೊಡ್ತೀರಿ. ಆಡಳಿತ ನಿಮ್ಮ ಕೈಯಲ್ಲಿ ಇರ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದಂತಹ ಸೈಯದ್ ಅಪ್ರೋಚ್ ಸೇರಿದಂತೆ ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಾದಂತಹ ರವಿ ಕಿರಣ್, ಹರೀಶ್, ಆಕಾಶ್ ಬಿ ಪತ್ತಾರ್ ಮತ್ತು ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಈ ಸಂದರ್ಭದಲ್ಲಿ ಉಪಸ್ಥಿತರು. ಸ್ಥಳೀಯರು ಬಹುತೇಕ ಜಮಾವಣೆಗೊಂಡು ಇದನ್ನೆಲ್ಲ ವೀಕ್ಷಣೆ ಮಾಡ್ತಾಯಿದ್ರು. ಇದು ಬಹುದೊಡ್ಡ ದರ್ಗಾ, ಚನ್ನಪಟ್ಟಣ ನಗರದಲ್ಲಿರುವಂತಹ ಅಥವಾ ಇಡೀ ಜಿಲ್ಲೆಗೆ ಒಂದು ರೀತಿಯ ದೊಡ್ಡ ದರ್ಗಾ ಅಂತ ಹೇಳೋದು ತಪ್ಪಾಗಲಾರ್ದು. ಇಂತಹ ದರ್ಗಾ ಇಂದು ವಿವಾದಕ್ಕೀಡಾಗಿದೆ. ಅದರಲ್ಲಿ ಅವರವರಲ್ಲೇ ಪೈಪೋಟಿ ಇರುವಂಥದ್ದು. ಇದು ಪೂಜೆ ಯಾರಿಗೆ ಸೇರಬೇಕು, ಪೂಜೆ ಮಾಡುವವರು ಯಾರು, ಮತ್ತು ಇಡೀ ಆಡಳಿತ ಮಂಡಳಿ ಯಾರಿಗೆ ಸೇರಬೇಕು ಅನ್ನೋದಕ್ಕೆ 1 ವಾರಗಳ ಕಾಲಾವಕಾಶನ ಅವರು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಪೊಲೀಸರು ಮಧ್ಯಸ್ಥಿಕೆಯನ್ನು ವಹಿಸಿ ಎಲ್ಲವನ್ನು ತಿಳಿಗೊಳಿಸಿ 1 ವಾರಗಳ ಸಮಯ ಅವಕಾಶವನ್ನು ಇಬ್ಬರಿಗೂ ಕೊಟ್ಟಿದ್ದಾರೆ. ಈ 1 ವಾರದಲ್ಲಿ ಕೋರ್ಟಿನ ತೀರ್ಪಿನ ರೀತಿಯಲ್ಲಿ ನಡ್ಕೋತಾರ, ವಕ್ಫ್ ಬೋರ್ಡ್ನ ರೀತಿ ನಡ್ಕೋತಾರ, ಯಾರು ಯಾವುದು ಹೇಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಮತ್ತೊಮ್ಮೆ ನಿಮ್ಮ ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಬರ್ತೀನಿ. ನಮಸ್ಕಾರ.